ಮಾವ ನಿನ್ನೆಯಿಂದ ಸಚಿನ್ ಫೋನ್ ತೆಗಿತಲ್ಲ, ರೂಮ್ ತಕ್ಕ ಹೋಗಿದ್ದೆ ಅಲ್ಲೂ ಇಲ್ಲ. ಅದ್ ಎಲ್ಲೋದ್ನೋ ಅದ್ ಏನ್ ಕತೆನೋ, ನನ್ಗಂತೂ ಸ್ಯಾನೆ ಭಯ ಆಯ್ತೈತೆ ಮಾವ. ಸುಮಾ ಮದ್ವೆಗೆ ಒಪ್ಪಿಲ್ಲ ಅಂತ ಸಚಿನ್ ಏನಾದ್ರು ಸಹಾಯಕ್ಕೆ ಹೊಂಟದ್ನ ಏನ್ ಕತೆ? ಮಾವ ನಾನು ಮೊದ್ಲೇ ಟೆನ್ಷನ್ ಆಗಿದ್ದೀನಿ, ನೀನ್ ಸುಮ್ನೆ ಏನೋ ಹೇಳಿ ಭಯ ಪಡಿಸ್ಬೇಡ. ಲೇ ಪುರುಷಿ, ಈ ಇಸ್ಯನ ಸುಮಂಗ್ ಹೇಳಮ್ಮ. ಒಂದ್ ವೇಳೆ ಅವಳು ಮನ್ಸ್ ಕರ್ಗಿ ಸಚಿನ್ ಫೋನ್ ಮಾಡಿದ್ರು ಮಾಡ್ಬೋದು. ನಾನ್ ಫೋನ್ ಮಾಡಿದ್ರೆ ತೆಗಿತಲ್ಲ, ಇನ್ ಸುಮಾ ಫೋನ್ ಮಾಡಿದ್ರೆ ತೆಗಿತಾನಾ? ಲೇ ಸುಮಾ ಫೋನ್ ಮಾಡಿದ್ರೆ ಅವ್ನು ಎಲ್ಲಿದ್ರು ಓಡ್ ಬಂದೇ ಬರ್ತಾನೆ. ಅದೇ ಪಿರುತಿಗಿರೋ ತಾಕತ್ತು. ಸುಮನ್ ಕರಿ. ಸುಮಾ ಸುಮಾ ಸುಮಾ, ನಿನ್ ತಾವ ಒಂದ್ ವಿಷಯ ಮಾತಾಡ್ಬೇಕಣವಿ. ಏನು ಮತ್ತೆ ಅದೇ ರಾಗ ಹಾಡಕ್ ಬಂದ್ರ? ನೋಡಿ, ಇದೇ ತರ ನಾನ್ ತಲೆ ತಿಂತಿದ್ರೆ ಅವ್ವನ ಹತ್ರ ವಿಷಯ ಹೇಳಿ ನಿಮ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಇದೇನ್ ಮಾವ ಮನ್ಸ್ ಕರಗ್ತದೆ ಅಂತ ಬಂದ್ರೆ ಮೊಕ್ಕ ತುಂಬಾ ಹೋಗಿತ್ತವಳೆ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಒಬ್ರನ್ನ ಬ್ಲಾಕ್ ಮೇಲ್ ಮಾಡೋದು, ಬಲವಂತ ಮಾಡೋದು ಇದೆಲ್ಲ ಸರಿ ಅಲ್ಲ. ನೀವ್ ಈ ರೀತಿ ಹಿಂದೆ ಬಿದ್ದು ಪೀಡಿಸ್ತಿದ್ದೀರಾ ಅಂತ ಅವಂಗೇನಾದ್ರೂ ಗೊತ್ತಾದ್ರೆ ನೀವು ಮನೆ ಹತ್ರ ಬರ್ಲೇಬಾರ್ದು. ಆ ತರ ಮಂಗಳಾರತಿ ಎತ್ತುತ್ತಾಳೆ. ಲೇ ಪುರುಷಿ, ಸುಮಾ ಸ್ಯಾನ ಗರಂ ಆಗವಳೆ. ಈಗ ಸಚಿನ್ ವಿಷಯ ಮಾತಾಡ್ದಿರದೆ ಒಳ್ಳೇದು. ಹೌದು ಮಾವು. ಮತ್ತೆ ಏನ್ ಗುಸ್ಗುಸು ನಿಮ್ದು? ಅದು ಏನಿಲ್ಲ ಕಣವಿ, ಸುಮ್ಕೆ ಹಂಗೆ ಬಂದು ಆಟೆಯ. ಲೇ ಪುರುಷಿ, ಸುನಾಮಿ ಬಂದು ನಿಂತಂಗಾಯ್ತು ಕಲ. ಸಚಿನ್ ವಿರುದ್ಧಿಗೆ ಸಪೋರ್ಟ್ ಮಾಡಕ್ ಹೋಗಿ ನನ್ನ ಹುಡುಗಿ ಮುಖ ನೋಡ್ದಂಗ ಆಗೋಗಿರೋದು. ಇವನ್ರಲ್ಲ ಇವನ ಕಿತಾಪತಿ ಮಾಡಿ ಸುಮನ್ ಕೈಲಿ ಉಗಿಸ್ಕೊಂಡ್ರಾ? ಸಾನಕ್ಕ, ಸಚಿನ್ ನಿನ್ನೆ ರಾತ್ರಿಯಿಂದ ಎಲ್ಲೂ ಕಾಣ್ತಲ್ಲ, ಫೋನ್ ಮಾಡಿದ್ರೆ ಫೋನು ತೆಗಿತಲ್ಲ. ನೀನ್ ಏನಾರು ನೋಡ್ದೇನವಿ ಅಂತ ಕೇಳಕ್ ಬಂದು ಅಷ್ಟೇ. ಕೇಳಕ್ಕಿಂತ ಮುಂಚೆನೆ ಮೊಕ್ಕ ತುಂಬಾ ಉಗ್ದ್ಬಿಟ್ಟೋದ್ಲು. ಸಚಿನ್ ಏನ್ ನೋಡ್ದ? ಇಲ್ಲ. ಅವ್ನು ಎಲ್ಲೋದ್ನೋ ಏನೋ. ಸುಮನ್ ಚಿಂತನೆಗೆ ಅವನೇನೋ ಮಾಡ್ಕೊಬಿಡ್ತಾನೇನೋ ಅಂತ ಭಯ ಹಾಕಿದ್ದೆ ಕಣವಿ. ಅವನು ಓದಿರೋ ಹುಡ್ಗ, ಇಲ್ಲೆಲ್ಲೋ ಹೋಗಿರ್ತಾನೆ, ಬರ್ತಾನೆ ಬುಡಿ. ಆಮೇಲೆ ಇನ್ನೊಂದು ವಿಷಯ, ಸಚಿನ್ ವಿಚಾರನ ಇಟ್ಕೊಂಡು ಸುಮ್ಗೆ ತಲೆ ತಿನ್ಬೇಡಿ. ಅವನ ವಿಚಾರ ಬಿಟ್ಟು ಸುಮ್ಕೆ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ಕಾಳಿ, ನಾನೊಂದು ಕೆಲಸ ಹೇಳೋದ್ನಲ್ಲ, ಅದನ್ನ ಮಾಡಿದ್ಯಾ? ಈಗೋಯ್ತಿ ಕಣವಿ. ಮೊದಲು ಅದ್ರ ಕಡೆ ಗಮನ ಕೊಡು. ಆ ಹುಡುಗಿ ಏನಕ್ಕೆ ನನ್ನ ಫಾಲೋ ಮಾಡ್ತಿದ್ಲು? ಅವಳೇನಾದ್ರೂ ಚಂದ್ರು ರಿಲೇಟಿವ್ ಇರ್ಬೋದಾ? ಆ ದಿನ ಬೇರೆ ನಮ್ಮ ಪರ್ಸನಲ್ ಫೋಟೋ ಕ್ಲಿಕ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಏನೋ ಗೊತ್ತೇ ಆಗ್ತಿಲ್ವಲ್ಲ. ಹಾಯ್ ಡ್ಯಾಡಿ, ಹೇಳಿ. ಹಲೋ ಅನೇಕ, ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ನಾ ಚಂದ್ರ ಜೊತೆ ನಿನ್ನ ಕಳಿಸಿದ್ದು ಊರ್ ಸುತ್ತಕ್ಕಲ್ಲ, ಹೋದ್ ಕೆಲಸ ಮುಗಿಸು ಅಂತ. ಡ್ಯಾಡ್, ನಿಮಗ್ ಬಂಗಾರಮ್ಮನ ಮೇಲೆ ದ್ವೇಷ ಇದೆ ಅಂತ ನನ್ನ ಚಂದ್ರನ ಇದ್ರಲ್ಲಿ ಬಲಿ ಕೊಡ್ತಿದ್ದೀರಾ? ಬಂಗಾರಮ್ಮನ್ ಮಟ್ಟ ಹಾಕ್ಬೇಕು ಅಂತಾನೆ ಚಂದ್ರನ ಗಾಳ ಮಾಡಿ ನಿನ್ ಕೈ ಕೊಟ್ಟಿರೋದು. ನೋ ಡ್ಯಾಡ್, ನಿಮ್ ದ್ವೇಷನ ನೀವ್ ನೋಡ್ಕೊಳ್ಳಿ. ನನ್ನ ಚಂದ್ರನ ಇದ್ರಲ್ಲಿ ಇಂಟರ್ಫಿಯರ್ ಮಾಡಬೇಡಿ. ವಾಟ್ ಯು ಮೀನ್? ಐ ಲವ್ ಚಂದ್ರು. ದ್ವೇಷಕ್ಕೋಸ್ಕರ ಪ್ರೀತಿ ನಾಟಕ ಆಡಕ್ ಆಗಲ್ಲ ನನ್ಗೆ. ಶಟಪದಿಕ, ಮದುವೆಯಾಗಿ ಮಗುವಿರೋನ್ ಜೊತೆ ಲವ್ವಾ? ಲವ್ ಅಂದ್ರೆ ಲವ್ ಅಷ್ಟೇ ಡ್ಯಾಡಿ. ಮದ್ವೆ ಆಗಿದೆಯಾ ಡಿವೋರ್ಸ್ ಆಗಿದೆಯಾ ಅಂತ ಮನ್ಸ್ ಕೇಳಲ್ಲ. ಪ್ರೀತಿ ಮಾಡೋ ತರ ನಾಟಕ ಮಾಡು ಅಂದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿದ್ಯಾ? ಇಟ್ಸ್ ರಾಂಗ್ ಅನೇಕ. ಚಂದ್ರು ಇನ್ನೊಬ್ರ ವಸ್ತು ಅಂತ ನನಗೆ ಗೊತ್ತು ಡ್ಯಾಡಿ, ಆದ್ರೆ ಬೇರೆಯವರಿಂದ ಅದನ್ನ ಹೇಗ್ ಕಿತ್ಕೊಳ್ಳೋದು ಅಂತಾನೂ ನನಗೆ ಗೊತ್ತು. ಹಾಗಲ್ಲ ಮಗಳೇ, ನಾ ಹೇಳೋದ್ನ ಸ್ವಲ್ಪ ಅರ್ಥ ಮಾಡ್ಕೊ. ಈ ವಿಷಯದಲ್ಲಿ ಇನ್ನೂ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಡ್ಯಾಡಿ, ಪ್ಲೀಸ್ ನನ್ನ ಬಿಟ್ಬಿಡಿ. ನಮಸ್ತೆ ವಾ. ಯೋಲ್ಲ ಪುರ್ಸಿ, ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ಯಾ? ನಿಮ್ ತವ ಮಾತಾಡ್ಬೇಕು ಅಂತಾನೆ ಬಂದೆ ಆತ. ನೀವು 3 ಜನ ಹಿಂಗ್ ಮಕ ನೋಡ್ಕೊಂಡು ನಿಂತಿರೋದ್ ನೋಡಿದ್ರೆ ಯೋನ ಮುಖ್ಯವಾದ ವಿಚಾರನೇ ಐತೆ ಅನ್ಸ್ತೈತೆ. ಅದ್ಯೋನ್ ಹೇಳಿ. ನೀವೇ ಹೇಳ್ರಿ. ಹಾ, ನಾನಾ? ನೀವೇ ಹೇಳಿ. ಪುರುಷೆ ನೀ ಹೇಳ. ಪಾವ ನೀವೇ ಮಾತಾಡಿ. ಓ ಸರಿ, ಬರನೆ. ಮತ್ತದ್ ಯೋನಂತ ಹೇಳ. ಯಾಕ್ಲ ಪುರ್ಸಿ, ಯೋನನ್ನ ಗಲಾಟೆ ಮಾಡ್ಕೊಂಡ್ಯಾ ಹೆಂಗೆ? ಅದೆಲ್ಲ ಏನಿಲ್ಲವಾ, ಇದು
ಸುಮ್ಮನಿಸ್ಯ ಸುಮ್ಮನಿಸಿಯಾನೆ ಯೋನಾಯ್ತು ಸುಮಂಗೆ? ಅಯ್ಯೋ ಸುಮಂಗ್ ಏನಾಗಿಲ್ಲ. ಸಚಿನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಅತ್ತೆ, ಅದೇ ಕೇಶವ್ ಅವ್ರ ಮಗ. ಗೊತ್ತು. ಸುಮಾ ಸಚಿನು ಒಬ್ರಿಗೊಬ್ರು ಇಷ್ಟಪಡ್ತಾರವ. ಸಾನೇ ದಿವಸದಿಂದ ಪ್ರೀತಿ ಮಾಡ್ತಾವ್ರ. ಅದೆಲ್ಲ ಮುಗ್ದೋಗಿರೋ ಕತೆ ಅಲ್ವಾ ಮಗ? ಈಗ ಸುಮಾ ಅವ್ರವ್ವ ತೋರಿಸಿರೋ ಹುಡುಗನೇ ಲಗ್ನ ಆಯ್ತೀನಿ ಅಂತ ಮಾತು ಕೊಟ್ಟಿಲ್ವೇ? ಪುಟ್ಟವನ್ ಕೊಟ್ಟಿರೋ ಮಾತಿಗೋಸ್ಕರ ಪ್ರೀತಿ ಇದ್ರು ಅದನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡು ಸುಮಾ ನಾಟಕ ಆಡ್ತಾಳತ್ತೆ. ನೀವೆಲ್ಲ ಸರಿಯಾಗಿ ತಿಳ್ಕೊಂಡ್ ಮಾತಾಡ್ತಿದ್ದೀರಾ ಹೆಂಗೆ? 100 ಸತ್ಯ ಕಣವ. ಸುಮನ್ ಮನ್ಸ್ನಾಗ ಇನ್ನ ಸಚಿನ್ ಅವನೇ, ಆದ್ರೂ ಒಪ್ಕೊಳ್ದೆ ಸುಳ್ಳು ಹೇಳ್ತಾವಳೆ. ಸಚಿನ್ ಸುಮಾ ಸಿಕ್ಕಿಲ್ಲ ಅಂದ್ರೆ ಬದುಕದಲ್ಲ ಅಂತವನೇ ಅತ್ತೆ. ಅವ್ನು ಆಡ್ತಿರೋದ್ ನೋಡಿದ್ರೆ ಜೀವಕ್ಕೇನಾರು ಹೆಚ್ಚು ಕಮ್ಮಿ ಮಾಡ್ಕತ್ತೇನೋ ಅಂತ ಭಯ ಆಯ್ತೈತೆ. ನಿನ್ನೆಯಿಂದ ಬೇರೆ ಸಚಿನ್ ಇನ್ನೂ ಕಾಣಿಸ್ತಿಲ್ವಂತೆ ಅತ್ತೆ. ಈ ಈಸಿಯಾಗಿ ಕೇಳ್ತಿದ್ರೆ ನನ್ಗೆ ಒಂದ್ ಸಣ ಎದೆ ದಸಕ್ಕಂತೈತೆ. ಇನ್ನಿದ್ ಯೋನಾರ ಪುಟ್ಟಕ್ಕಂಗ್ ಗೊತ್ತಾದ್ರೆ ಪರಿಸ್ಥಿತಿ ಯೋನ್ ಆಗ್ತೈತೆ ಗೊತ್ತಾ? ಗೊತ್ತವ, ಅದಕ್ಕೆ ನಾವ್ ಈ ವಿಷಯನ ನಿಂತಾವ್ ಹೇಳ್ತಿರೋದು. ನೀವೇ ಇವಾಗ ಅವ್ರಿಬ್ರನ್ನ ಒಂದ್ ಮಾಡ್ಬೇಕು ಅತ್ತೆ. ಸಾಧ್ಯ ಇಲ್ಲ ಸ್ನೇಹ.